ಕತ್ತಲೆಯಿಂದ ಅಡಗಿರುವ ಅನೇಕ ರಹಸ್ಯಗಳಿಗೆ ಹಾಗೂ ನಿಮ್ಮ ನಿದ್ರೆಗೆಡಿಸುವಂತಹ ಭಯಾನಕ ಕತೆ ಕೇಳುವುದಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಕೂಡ ನಾನು ನಿಮ್ಮ ಹತ್ರ ಒಂದು ಭಯಾನಕವಾದ ಹಾರರ್ ಸ್ಟೋರಿ ಜೊತೆ ಬಂದಿದ್ದೀನಿ. ಈ ಸ್ಟೋರಿ ನಡೆದಿರೋದು ಮಂಗಳೂರಿನ ಬಳಿ ಇರುವಂತಹ ಮರವಂತೆ ಬೀಚ್ನ ಹತ್ರ. ಮರವಂತೆ ಬೀಚ್ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಇಟ್ಸ್ ವೆರಿ ಫೇಮಸ್ ಟೂರಿಸ್ಟ್ ಸ್ಪಾಟ್. ಹೌದು, ಒಂದು ಸುಪ್ರಸಿದ್ಧವಾದ ಒಂದು ತಾಣ ಇದು. ತುಂಬಾ ಚೆನ್ನಾಗಿದೆ, ತುಂಬ ಬ್ಯೂಟಿಫುಲ್ ಆಗಿದೆ. ಅಲ್ಲಿ ಹೋದರೆ ಆ ನೇಚರ್ ಮಧ್ಯ ನಾವೇ ನಮ್ಮನ್ನು ಕಳೆದೋಗ್ತೀವಿ, ಅಷ್ಟು ಚೆನ್ನಾಗಿದೆ. ನೀವು ಯಾರಾದರೂ ಹೋಗಿಲ್ಲ ಅಂತಂದರೆ ಒಂದು ಸತಿ ಹೋಗಿ ವಿಸಿಟ್ ಮಾಡಿ ನೋಡಿ, ತುಂಬಾ ಚೆನ್ನಾಗಿದೆ ಆ ಪ್ಲೇಸ್. ಇಂಥ ಅದ್ಭುತವಾಗಿರೋ ಜಾಗದಲ್ಲಿ, ಇಂಥ ಪ್ರಶಾಂತವಾಗಿರೋ ನೀಲಿ ಕಡಲನ್ನು ಸೇರುವಂತಹ ನದಿಯ ಸ್ಥಾನದಲ್ಲಿ ಒಂದು ಜಾಗ ಇದೆ. ಆ ಊರಿನ ಹೆಸರು ನಾನು ಎಕ್ಸಾಕ್ಟಾಗಿ ಏನು ಹೇಳಕ್ಕೆ ಹೋಗಲ್ಲ, ಯಾಕಂದರೆ ಊರಿನವ್ರಿಗೂ ಕೂಡ ಬೇಸರ ಆಗ್ಬೋದು. ಬೇಸರ ಆಗೋದಕ್ಕಿಂತ ಹೆಚ್ಚಾಗಿ ಎಕ್ಸಾಕ್ಟ್ ಲೊಕೇಶನ್ ಕೊಡುವ ಹಾಗಿಲ್ಲ. ಬಟ್ ಇದನ್ನು ಹೇಳಬೇಕು ಅಂತಂದರೆ, ನದಿ ಸಮುದ್ರಕ್ಕೆ ಸೇರುವಂತಹ ಒಂದು ಜಾಗ. ಮರವಂತೆ ಹತ್ರ ನದಿ ಸಮುದ್ರಕ್ಕೆ ಸೇರುವಂತಹ ಒಂದು ಜಾಗದಲ್ಲಿ ಈ ಇನ್ಸಿಡೆಂಟ್ ನಡೆದಿರೋದು. ನಮಗೆ ಪರಿಚಯ ಇರೋರೊಬ್ಬರು ಅಲ್ಲೇ ಇರೋದು, ಮಂಗಳೂರಿನಲ್ಲಿ. ನಾನು ನಿಮಗೆ ಮೊದಲೇ ಹೇಳಿದ್ದೆ, ನನ್ನ ಫ್ರೆಂಡ್ ಅವರ ಊರಿಗೆ ಹೋಗಿದ್ವಿ ನಾವು, ಮಂಗಳೂರಿಗೆ ಅಂತ. ಆ ಊರಲ್ಲಿ ಅವರ ರಿಲೇಟಿವ್ಸ್ ಒಬ್ಬರು ನಮಗೆ ಈ ಸ್ಟೋರಿನ ಹೇಳಿದ್ದು. ಏನಾಯಿತು ಅಪ್ಪ ಅಂತಂದರೆ, ಆ ಅಂಕಲ್ ಏನಿದ್ರು, ಅಂಕಲ್ ಅವರು ಮೀನು ವ್ಯಾಪಾರ ಮಾಡ್ತಾರೆ. ಅವರು ಎವ್ರಿ ಈವ್ನಿಂಗ್ ಬೆಳಗ್ಗೆ ಹೋಗಿ ಗಾಳ ಹಾಕಿ ಇಟ್ಟು ಬಂದರೆ ಮತ್ತೆ ಈವ್ನಿಂಗ್ ಹೋಗಿ ಗಾಳ ತೆಗಿತಿದ್ರಂತೆ. ಇಲ್ಲ ಈವ್ನಿಂಗ್ ಹೋಗಿ ಗಾಳ ಹಾಕಿದರೆ ಮರುದಿನ ಬೆಳಗ್ಗೆ ಹೋಗಿ ಅರ್ಲಿ ಮಾರ್ನಿಂಗ್ ಹೋಗಿ ಗಾಳ ತೆಗಿತಿದ್ರಂತೆ. ನದಿನೇ ಆಗಿರೋದ್ರಿಂದ ಅವ್ರಿಗೆ ಫ್ಲೆಕ್ಸಿಬಲ್ ಟೈಮ್ ಯಾವುದಿದೆ, ಅವ್ರ ಮನೆ ಹತ್ರನೇ ಇರೋದ್ರಿಂದ, ಸೀ ಶೋರ್ ಹತ್ರನೇ ಅವ್ರ ಮನೆ ಇದೆ, ಅಂದರೆ ನದಿ ಕಿನಾರೆ ಹತ್ರನೇ ಒಂದು ಆಸುಪಾಸಲ್ಲಿ ಅವ್ರ ಮನೆ ಇರೋದ್ರಿಂದ ಅವ್ರಿಗೆ ಫ್ರೀ ಇದ್ದಾಗೆ ಹೋಗಿ, ಅವ್ರದ್ದು ಟೈಮಿಂಗ್ಸ್ ಇರುತ್ತೆ. ಒಂದು ಈ ಟೈಮಿಂಗ್ಸಿಂದ ಈ ಟೈಮಿಂಗ್ಸ್ಗೆ ಹಾಕಬೇಕು, ಈ ಟೈಮಲ್ಲಿ ಮೀನುಗಳು ಚೆನ್ನಾಗಿ ಸಿಗುತ್ತೆ ಗಾಳ ಹಾಕಿದಾಗ ಅಂತ ಹೇಳಿ ಆ ಟೈಮ್ಗೆ ಹೋಗಿ ಅವರು ಗಾಳ ಹಾಕ್ತಿದ್ರಂತೆ. ಹೀಗೆ ಆಗ್ತಾ ಇರಬೇಕಾದ್ರೆ ಒಂದು ದಿನ ಅವರು ಹೋಗಿ ಗಾಳ ಎಲ್ಲ ಅದೇ ನೆಟ್ಟು ಏನು ಹಾಕಿರ್ತಾರೆ ನೀರಿಗೆ, ಅದೆಲ್ಲ ತೊಗೊಂಡು ರಿಟರ್ನ್ ಬರುವಾಗ ಸ್ವಲ್ಪ ಟೈಮ್ ಆಗೋಗಿತ್ತಂತೆ, ಸ್ವಲ್ಪ ಲೇಟ್ ಆಗಿತ್ತು, ಕತ್ಲಾಗಿದ್ದ ಕಾರಣ ಅವತ್ತಿನ ದಿನವೇ ಫ್ರೆಶ್ ಮೀನು ಮಾರಬೇಡ, ಮಾರನೇ ದಿನ ಐಸಲ್ಲಿಟ್ಟು ಮಾರೋದಕ್ಕಿಂತ ಅವತ್ತೇ ಮಾರಿಬಿಟ್ರೆ ಒಳ್ಳೆಯದು ಅಂತ ಹೇಳಿ ಸಿಕ್ಕಿದ್ದು ಕಮ್ಮಿ ಮೀನೇ. ಸೊ ಹಾಗಾಗಿ ಅವ್ರಿಗೆ ಪರಿಚಯ ಇದ್ದಿದ್ದು ಒಂದಷ್ಟು ಜನ ರೆಗ್ಯುಲರ್ ಆಗಿ ಅವ್ರಿಗೆ ಕಸ್ಟಮರ್ಸ್ ಇರ್ತಾರಲ್ಲ, ಅಂಥ ರೆಗ್ಯುಲರ್ ಕಸ್ಟಮರ್ಸ್ ಹತ್ರ ಹೋಗಿ ಕೇಳಿಬಿಟ್ಟು ಯಾರಿಗಾದ್ರೂ ಬೇಕಿದ್ರೆ ತೊಗೊಳ್ಳಿ ಅಂತ ಹೇಳೋದಕ್ಕೋಸ್ಕರ ಒಂದಷ್ಟು ಜನ ಮನೆಗಳಿಗೆ ಹೋಗಿದ್ರಂತೆ. ಹೋದಾಗ ಕೆಲವರೊಬ್ಬರು ತೊಗೊಂಡ್ರಂತೆ, ಇನ್ನೊಂದಷ್ಟು ಜನ ತೊಗೊಂಡಿಲ್ವಂತೆ. ಹೀಗೆ ಕೊಡ್ತಾ ಹೋದಾಗ ಸ್ವಲ್ಪ ಲೇಟ್ ಆಗಿದೆ, ಸ್ವಲ್ಪ ಕತ್ಲಾಗಿದೆ, ಅರೌಂಡ್ 8:39 ಮೇಲೆ ಆಗೋಗ್ಬಿಟ್ಟಿದೆ. ಸರಿ, ತುಂಬ ಹೊತ್ತಾಯಿತು, ಸರಿ ಅಂತ ಮನೆಗೆ ಬಂದ್ಬಿಡೋಣ ಅಂತ ಹೇಳಿ ರಿಟರ್ನ್ ಬರ್ತಿದ್ರಂತೆ. ರಿಟರ್ನ್ ಬರುವಾಗ ದಾರಿ ಮಧ್ಯ ಒಂದು ಬ್ರಿಡ್ಜ್ ಥರ ಸಿಕ್ಕಿದೆ. ಬ್ರಿಡ್ಜ್ ಇನ್ ದ ಸೆನ್ಸ್ ಅಲ್ಲೂ ಕೂಡ ಒಂದು ಸ್ವಲ್ಪ ನದಿ ಹರಿಯುತ್ತೆ, ಬಟ್ ಅಷ್ಟು ರಭಸವಾಗಿ ಏನು ಹರಿಯಲ್ಲ, ಬಟ್ ತುಂಬ ಹಳೇ ಚಾನಲ್ ಅದು. ಸರಿ ಅಂತ ಹೇಳಿ ಅಲ್ಲಿ ಸಿಕ್ಕಿದೆ, ಅದ್ರ ಮೇಲೆ ಬರ್ತಿದ್ದಾರೆ. ಅಲ್ಲಿ ಅರ್ಧ ರಸ್ತೆ ದಾಟ್ತಾ ನೋಡಿದ್ರೆ ಒಬ್ಬರು ವಯಸ್ಸಾಗಿರೋ ಒಬ್ಬರು ತಾತ ಕೂತಿದ್ರಂತೆ. ಆ ತಾತ ಏನು ಮಾಡ್ತಿದ್ರು, ಗಾಳ ಹಾಕಿ ಮೀನನ್ನ ಹಿಡಿಯೋ ರೀತಿ ಮಾಡ್ತಿದ್ರಂತೆ. ಅಂದರೆ ಅಷ್ಟೊತ್ತಲ್ಲಿ ಮೀನು ಹಿಡಿತಾ ಇದ್ರಂತೆ. ಇದು ಯಾರಿದು ಮಾರ್ಯಾರೆ, ಇಷ್ಟೊತ್ತಲ್ಲಿ ಈ ಪರಿ ಮೀನು ಹಿಡಿತಾ ಇದ್ದಾರೆ, ನೋಡಿದ್ರೆ ಹಿಂದೆಯಿಂದ ಮೀನು ಎತ್ತ ಹಾಕ್ತಾನೆ ಇದ್ದಾರೆ. ನಾನು ಅಲ್ಲಿಂದ ಇಲ್ಲಿಗೆ ಬರೋಷ್ಟೊತ್ತಿಗೆ ಒಂದು ಏನಿಲ್ಲ ಅಂದ್ರೆ ಒಂದು 5-6 ಮೀನು ಹಿಡಿದು ಹಾಕಿದ್ದಾರೆ, ಪರವಾಗಿಲ್ವೇ, ಇಷ್ಟೊತ್ತಲ್ಲೂ ಮೀನು ಸಿಗುತ್ತಾ ಅಂತ ಅವ್ರು ಅಂದ್ಕೊಂಡು ಹತ್ರ ಬಂದಂತೆ. ಹತ್ರ ಬಂದು ಅವರೊಂದು ದೊಡ್ಡ ಬಕೆಟ್ ಥರ ಇಟ್ಕೊಂಡಿದ್ರಂತೆ. ಆ ಬಕೆಟ್ ಒಳಗಡೆ ನೋಡಿದ್ರಂತೆ ಎಷ್ಟು ಮೀನು ಇರ್ಬೋದು, ತಾತ ಎಷ್ಟು ಹಿಡಿದಿರ್ಬೋದು ಅಂತ. ಹೋಗಿ ಬಕೆಟ್ ಒಳಗಡೆ ಹೀಗೆ ನೋಡಿದ ತಕ್ಷಣ ನೋಡಿದ್ರೆ ಒಂದು ಮೀನಿಲ್ಲ. ಬಟ್ ದೂರದಿಂದ ಬರ್ತಾ ಅವ್ರು ನೋಡ್ತಾ ಇರಬೇಕಾದ್ರೆ ಆ ಅಜ್ಜ ಮೀನು ಹಿಡಿದು ಹಾಕ್ತಿರೋದು ಇವ್ರಿಗೆ ಚೆನ್ನಾಗಿ ಕಾಣಿಸ್ತಾ ಇದೆ. ಬಟ್ ಅಲ್ಲೋಗಿ ನೋಡಿದ್ರೆ ಮೀನೇ ಇಲ್ಲ. ಸರಿ ಅಂತ ಹೇಳಿ ಕೆಳಗಡೆ ಬಗ್ ನೋಡಿದ್ದಾರೆ, ಇನ್ನೇ ಏನಾದ್ರು ಗಾಳ ಹಾಕ್ತಾ ಇದ್ದಾರೇನೋ ಅನ್ನೋ ರೀತಿ ಹೋಗಿ ಬಗ್ ನೋಡಿದ್ರೆ ಅಜ್ಜನೂ ಕಾಣಿಸ್ತಾ ಇಲ್ವಂತೆ, ಅಜ್ಜನೂ ಕಾಣಿಸ್ತಾ ಇಲ್ಲ, ಮೀನೂ ಇಲ್ಲ. ಹೋದ್ರೋಗ್ಲಿ ಇನ್ನೊಂದು ಶಾಕಿಂಗ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪ ಅಂತಂದರೆ, ಆ ಚಾನಲಲ್ಲಿ ನೀರೇ ಇಲ್ವಂತೆ. ನೀರಿಲ್ದಿರ
ಈ ಪರಿರಾತ್ರಿನಲ್ಲಿ ಒಬ್ಬ ಅಜ್ಜ ಒಂಟಿಯಾಗಿ ಕೂತು ಮೀನು ಹಿಡಿದು ಅದನ್ನು ಬಕೆಟಿಗೆ ಹೆಂಗೆ ಹಾಕೋದೇನು, ನಾನು ಅದನ್ನು ಕಣ್ಣಾರೆ ನೋಡೋದೇನು, ಏನಿದು ಹೀಗಾಗ್ತಿದೆಯಲ್ಲ ಅಂತ ಅಂದ್ಕೊಂಡು ಏನಪ್ಪ ಇದು ಅಂತ ಹೇಳಿ ಸುಮ್ಮನೆ ಮುಂದೆ ಬಂದುಬಿಟ್ಟಿದ್ದಾರೆ. ಸ್ವಲ್ಪ ಮುಂದೆ ಬಂದಮೇಲೆ ಯಾರೋ ಒಬ್ಬರು, ಅಪ್ಪ ನನಗೆ ಒಂದು ಸ್ವಲ್ಪ ಮೀನು ಬೇಕು ಅಂತ ಕೇಳಿದ್ರಂತೆ. ಮೀನು ಬೇಕಾ? ಹಾಂ ಕೊಡೋಣ ನೋಡಿ ಅಂಥೇಳಿ ಹಿಂದೆ ತಿರುಗಿದ್ರೆ ಯಾರೂ ಇಲ್ಲ. ಅಂಕಲ್ಗೆ ಯಾವ ಪರಿ ಭಯ ಆಗಿರಬೇಡ. ಈಗಷ್ಟೇ ನೋಡಿದ್ರೆ ಒಬ್ಬರು ತಾತ ಮೀನು ಹಿಡಿಯೋ ಹಾಕಿ ಕಾಣಿಸ್ತಿತ್ತು. ಮೀನು ಎಷ್ಟು ರಾಶಿ ಹಾಕ್ಕೊಂಡ್ರು ಒಂದು ಮೀನು ಕೂಡ ಕಾಣಿಸಿಲ್ಲ ಬಕೆಟಲ್ಲಿ. ಕೆಳಗಡೆ ನೋಡಿದ್ರೆ ಒಂದು ತೊಟ್ಟು ನೀರಿಲ್ಲ, ಅಜ್ಜ ಕೂಡ ಕಾಣಿಸ್ತಾ ಇಲ್ಲ. ಈಗ ನೋಡಿದ್ರೆ ಮೀನು ಬೇಕು ಅಂತ ಯಾರೋ ಕೇಳಿದ್ರು ಹಿಂದೆಯಿಂದ. ಹಿಂದೆ ತಿರುಗಿ ನೋಡೋಷ್ಟೊತ್ತಿಗೆ ಯಾರೂ ಇಲ್ಲ. ಹೆಂಗೆ ಆಗಿರಬೇಡ ಅಂಕಲ್ಗೆ, ಏನಿದು ಈ ರೀತಿ ಚೇಷ್ಟೆ ಆಗ್ತಿದೆಯಲ್ಲ ಅಂತ ಹೇಳಿ ಭಯ ಆಗ್ತಿದ್ರು ಮನಸ್ಸಲ್ಲಿ. ಅದನ್ನು ನೋಡಿಸ್ಕೊಳ್ದಿರ ಹಿಂದೆ ತಿರುಗ್ದಿರ ನೋಡಿದ್ರು, ಹೋಗ್ಬಿಟ್ರಂತೆ. ಮನೆಗೆ ಹೋದ್ಮೇಲೆ ಮಾರನೇ ದಿನ ಅದೇ ದಾರಿನಲ್ಲಿ ಬಂದ್ರಂತೆ, ಏನದಕ್ಕೋ ಏನೋ ಕೆಲಸ ಇದೆ ಅಂತ. ಈ ರೀತಿ ಹಿಂಗಾಯಿತು, ರಾತ್ರಿ ಯಾರೋ ಮೀನು ಹಿಡಿತಾ ಇದ್ರಲ್ಲ ಯಾರು ಅಂತ ಕೇಳಿದ್ರಂತೆ ಅಲ್ಲಿದ್ದ ಸ್ಥಳೀಯರನ್ನ. ಅವ್ರು ಹೇಳಿದ್ರಂತೆ, ಅಯ್ಯೋ ಯಾರಪ್ಪ, ಯಾರು ಹಿಡಿದ್ರು, ನಿಂಗೆ ಯಾವಾಗ ಏನು ಕಾಣಿಸ್ತು ಅಂತ ಕೇಳಿದ್ರಂತೆ. ಇಲ್ಲ ನಾನು ಹಿಂಗೆ ಬರ್ತಿದ್ದೆ, ಅವಾಗ ಯಾರೋ ಮೀನು ಹಿಡಿತಾ ಇದ್ರು, ನೋಡಿದ್ರೆ ನೀರು ಚಾನಲಲ್ಲೂ ನೀರಿಲ್ಲ, ಬಕೆಟಲ್ಲೂ ಒಂದು ಮೀನು ಇರಲಿಲ್ಲ, ಬಟ್ ಹಿಡ್ದು ಆಗ್ತಾ ಇದ್ದಿದ್ದಂತೂ ದೂರದಿಂದ ನನಗೆ ತುಂಬಾ ಕ್ಲಿಯರಾಗಿ ಕಾಣಿಸಿದೆ, ಹತ್ರಕ್ಕೆ ಬಂದು ನೋಡಿದೆ ಯಾರೂ ಇಲ್ಲ ಅಂತ ಹೇಳಿದ್ರಂತೆ. ಸರಿ ಅಂತ ಹೇಳಿ ಅವ್ರು ಏನು ಹೇಳಿದ್ದಾರೆ, ಅಯ್ಯೋ ನೀನು ಅಜ್ಜನೇನೂ ಮಾತಾಡಿಸ್ತೀಯಾ ಅಂತ ಕೇಳಿದ್ರಂತೆ. ಇಲ್ಲ ಇಲ್ಲ ನಾನು ಯಾರನ್ನೂ ಏನೂ ಮಾತಾಡಿಸಿಲ್ಲ, ಬಂದು ನೋಡಿದೆ ಅವ್ರು ಯಾರೂ ಕಾಣಿಸಿಲ್ಲ, ಯಾರೂ ಕಾಣಿಸ್ದೆ ಇದ್ಮೇಲೆ ನಾನು ಯಾರನ್ನು ಹೋಗಿ ಮಾತಾಡಿಸ್ಲಿ ಅಂತ ಹೇಳಿ ಹೇಳಿದ್ರಂತೆ. ಅದಕ್ಕೆ ಅವ್ರು ಹೇಳಿದ್ರಂತೆ, ನಿನ್ಗೆ ಯಾರಾದರೂ ಕರೆದಂಗೆ ಆಯಿತಾ ಅಥವಾ ಏನಾದರೂ ಮಾತಾಡಿಸ್ದಂಗೆ ಆಯಿತಾ? ಹಾಂ ನಾನು ನೋಡ್ಕೊಂಡು ಮುಂದೆ ಒಂದು ಸ್ವಲ್ಪ ಬಂದೆ, ಏನಿದು ಅಂತ ಹೇಳಿ ನೋಡಿದ್ರೆ ಮೀನು ಬೇಕಿತ್ತಪ್ಪ ಅಂತ ಕೇಳಿದ್ರು. ತಿರುಗಿ ನೋಡಿದೆ ಯಾರೂ ಇರಲಿಲ್ಲ, ನಾನು ಸುಮ್ಮನೆ ಬಂದುಬಿಟ್ಟೆ, ನನಗೆ ಹೆದರಿಕೆ ಆಯಿತು, ಬಂದುಬಿಟ್ಟೆ, ನಾನು ಏನೂ ತಿರುಗಿ ನೋಡಿಲ್ಲ. ಮತ್ತೆ ಅಪ್ಪ ಒಳ್ಳೆ ಕೆಲಸ ಮಾಡಿದ್ಯಾ, ನೀನು ಇಷ್ಟು ಮಾತ್ರ ಆಗಿದ್ದಕ್ಕೆ ಬಚಾವಾಗಿದೆಯಾ, ಇಲ್ಲ ಅಂತಂದಿದ್ರೆ ಆ ಅಜ್ಜ ಮೀನನ್ನು ಹಿಡಿಯೋ ಬಲೆಯಲ್ಲಿ ನಿನ್ನೂ ಹಿಡ್ಕೊಂಡು ಹೋಗ್ಬಿಡ್ತಿದ್ದ, ನೀನು ಕಾಣೆ ಆಗಿಬಿಡ್ತಾ ಇದ್ದೆ ಅಂತ ಹೇಳಿದ್ನೆ. ಏನು ಹೇಳ್ತಿದ್ದೀರಾ ಏನು ಅಂತ ಕೇಳಿದಾಗ ಅವ್ರ ಸ್ಥಳೀಯರು ಹೇಳಿದ್ರಂತೆ, ತುಂಬ ವರ್ಷಗಳ ಹಿಂದೆ ಒಬ್ಬ ಅಜ್ಜ ಅಲ್ಲಿ ಮೀನು ಹಿಡಿತಾರೆ ಇದ್ರಂತೆ, ಯಾವಾಗೂ ಮೀನು ಹಿಡಿಯೋರಂತೆ, ಮೀನು ಹಿಡಿದು ಅಲ್ಲೇ ಮೀನು ಮಾರಾಟ ಕೂಡ ಮಾಡ್ತಾಯಿದ್ರಂತೆ. ಮಾಡುವಾಗ ಹೀಗೆ ಒಂದು ದಿನ ಆ ಚಾನಲಲ್ಲಿ ಸಡನ್ನಾಗಿ ನೀರು ಜಾಸ್ತಿ ಬಂದು ಆ ರಭಸಕ್ಕೆ ಅಜ್ಜ ಅಲ್ಲೇ ಕೊಚ್ಕೊಂಡು ಹೋಗಿ ಆ ನೀರಲ್ಲೇ ಸತ್ತೋದ್ರಂತೆ. ಅವತ್ತಿನ ದಿನ ಆಗಾಗ ಅಲ್ಲಲ್ಲಿ ಕೆಲವೊಬ್ಬರಿಗೆ ಅಜ್ಜ ಕಾಣಿಸ್ಕೊಂಡಾಗ ಈ ರೀತಿ ಮೀನು ಹಿಡಿಯೋ ಥರನೇ ಕಾಣಿಸ್ಕೊಳ್ತಾರಂತೆ. ಯಾರಾದರೂ ಹೋಗಿ ಅವ್ರನ್ನ ಮಾತಾಡಿಸಿ ಮೀನೇನಾದ್ರು ಕೇಳಿದರೆ ಅವರ ಭಯಾನಕ ಆಕಾರ ನೋಡಿ ಇವರು ಅಂದರೆ ಯಾರು ಮಾತಾಡಿಸ್ತಿದ್ದಾರೆ ಅವರಲ್ಲೇ ಮೂರ್ಛೆ ಬಿದ್ದು ಎಷ್ಟೋ ಜನ ಅಲ್ಲೇ ಪ್ರಾಣ ಕೂಡ ಕಳ್ಕೊಂಡಿದ್ದಾರಂತೆ, ರಕ್ತ ಕಕ್ಕಿ ಪ್ರಾಣ ಕಳ್ಕೊಂಡಿದ್ದಾರಂತೆ. ಇನ್ನಷ್ಟು ಜನ ಕಾಣೆನೇ ಆಗೋಗಿದ್ದಾರಂತೆ. ಅವ್ರು ಅದೇ ಕಾರಣಕ್ಕೆ ಕಾಣೆ ಆದರು ಅಥವಾ ಹೆಂಗಾಗಿ ಏನಾಗಿ ಹೋದರೂ ಯಾರಿಗೂ ಇವತ್ತಿನವರೆಗೂ ಗೊತ್ತಿಲ್ಲ. ಇದು ಇವತ್ತಿನ ಹಾರರ್ ಸ್ಟೋರಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಈ ಕೂಡಲೇ ವಿಡಿಯೋಗೆ ಲೈಕ್ ಮಾಡಿ. ಇನ್ನೂ ಹೆಚ್ಚು ಹೊಸ ಭಯಾನಕ ಕಥೆಗಳಿಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.